ನಮಸ್ಕಾರ ಎಲ್ಲರಿಗೂ. ಒಂದು ಕಾಡಿನೊಳಗೆ ಒಂದು ಆನೆ ಅತ್ಯಂತ ಖುಷಿಯಿಂದ ಸಂತೋಷದಿಂದ ತನ್ನ ಮನೆಗೆ ಹೋಗ್ತಿರ್ತೈತಿ. ಹಿಂಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅದರ ಎದುರಿಗೆ ಒಂದು ಹಂದಿ ಬರ್ತೈತಿ. ಆ ಹಂದಿಯನ್ನು ನೋಡಿದಂತಹ ಈ ಆನೆ ಅದರ ದಾರಿಯನ್ನು ಬಿಟ್ಟು ಬೇರೆ ದಾರಿಗೆ ಹೋಗ್ತೈತಿ. ಇದನ್ನು ನೋಡಿದಂತಹ ಆ ಹಂದಿಗೆ ಮನಸ್ಸಿನೊಳಗೆ ಸಿಕ್ಕಾಪಟ್ಟಿ ಖುಷಿ ಆಕತಿ. ಈ ಆನೆ ನಾನು ನೋಡೇ ಹೆದರಿ ಬೇರೆ ದಾರಿ ಹಿಡ್ಕೊಂಡು ಹೋಗೈತಿ ಅಂತ ತಿಳ್ಕೊತೈತಿ. ಅದು ಹಂಗೆ ತಿಳ್ಕೊಂಡಿದ್ದಲ್ದ ತನ್ನ ಜೊತೆಗಿರುವಂಥ ಉಳಿದ ಹಂದಿಗಳಿಗೂ ಹೋಗಿ ಹೇಳ್ತೈತಂತೆ, ಆ ಆನೆ ನಾನು ನೋಡಿ ಹೆದರಿ ಬ್ಯಾರೆ ದಾರಿಗೆ ಹೋತು ಅಂತ ಹೇಳ್ತದಂತೆ. ಈ ಸುದ್ದಿ ಇಡೀ ಕಾಡಿನ ತುಂಬ ಹರಡಿ ಎಲ್ಲ ಪ್ರಾಣಿಗಳಿಗೂ ಗೊತ್ತಾಗ್ತೈತೆ. ಆ ಆನೆ ಜೊತೆಗಿರ್ತಕ್ಕಂಥ ಬ್ಯಾರೆ ಆನೆಗಳು ಹೋಗಿ ಕೇಳಿದ್ವು ಅಂತ, ಅಲ್ಲ ಹಂದಿ ಬರುವಂಥ ಸಂದರ್ಭದಲ್ಲಿ ನೀ ಏನೋ ಆ ಹಂದಿ ದಾರಿಗೆ ಹೋಗ್ಲಾರ್ದ ಅದಕ್ಕೆ ಹೆದರಿ ಬ್ಯಾರೆ ದಾರಿಗೆ ಬಂದಂತಲ್ಲ, ನಿಜ ಏನು ಅಂತ ಕೇಳ್ತಂತೆ. ನಿಜ, ಆ ದಾರಿಗೆ ನಾವು ಹೋಗಲಿಲ್ಲ, ಬೇರೆ ದಾರಿಗೆ ಬಂದೀನಿ ಅಂತ ಹೇಳ್ತಂತಿದ್ದು. ಯಾಕೆ ಅಂತ ಕೇಳಿದ್ವು ಅಂತವು. ಏನಿಲ್ಲ, ನಾನು ಆಗ್ತಾನೆ ಸ್ನಾನ ಮಾಡ್ಕೊಂಡು ಬರಾಕತ್ತಿದ್ನಿ, ಈ ಹಂದಿ ಯಾವುದೋ ಒಂದು ಗಟ್ರಿನ್ಯಾಗ ಬಿದ್ದು ಬಂದಿತ್ತು, ನಾ ಆ ದಾರಿ ಒಳಗೆ ಹೋಗಿದ್ನಿ ಅಂದ್ರೆ ಆ ಹೊಲಸು ನನಗೂ ಮೆತ್ಕೋತಿತ್ತು ಅನ್ನೋ ಕಾರಣಕ್ಕಾಗಿ ಆ ದಾರಿಗೆ ಹೋಗಲಿಲ್ಲ ಅಂತ ಹೇಳ್ತೈತಂತೆ. ಇಡೀ ಕಥೆಯ ತಾತ್ಪರ್ಯ ಇಷ್ಟ, ನಮ್ಮ ಜೀವನದಾಗೂ ಇಂಥ ಅನೇಕ ಜನ ನೆಗೆಟಿವ್ ಬಿತ್ತವರು, ನಮ್ಮ ಜೀವನಕ್ಕೆ ಹೊಲಸು ಮೆತ್ತವರು ಎದುರಿಗೆ ಬರ್ತಿರ್ತಾರೆ. ಮತ್ತು ಅವರು ನಮ್ಮ ಜೀವನವನ್ನು ಹಾಳು ಮಾಡ್ಬೇಕಂತನೇ ಇಟ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರ ದಾರಿಯನ್ನು ಬಿಟ್ಟು ನಾವು ನಮ್ಮದೇ ಆದಂಥ ದಾರಿಯನ್ನು ಕಂಡುಕೊಂಡಿವಂದ್ರೆ ಜೀವನ ಸುಗಮವಾಗಿ ಸಾಗ್ತೈತಿ ಅನ್ನೋದು ಈ ಕಥೆಯ ತಾತ್ಪರ್ಯ. ನಮಸ್ಕಾರ.